ಗಾಯ್ಸ್ ಎಗ್ ರೈಸ್ ಮಾಡ್ತಾವನೆ. ಎಗ್ ರೈಸ್ ಅಲ್ಲ, ಎಗ್ ಬುರ್ಜಿ ಮಾಡ್ತಾವನೆ. ನೋಡಿ ಸಣ್ಣ ಕಟ್ ಮಾಡೋ ಅಂತಂದ್ರೆ ದಪ್ಪ ಕಟ್ ಮಾಡಾಕವನೆ. ಇವ್ನು ಎಷ್ಟು ಕೊಳಕ ಅಂತ ಅಂದ್ರೆ ಚಾಕಲ್ಲಿ ಹಾಕೊಂಡು ಇದು ಮಾಡ್ತಾವ. ಟೇಸ್ಟ್ ಬರ್ತದೆ. ಚಾಕಲ್ಲಿ ಹಾಕೊಂಡು ಎಗ್ ಬುರ್ಜಿ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಉರಿಯ ಸೀದೋಗಲ್ವಾ? ಎಲ್ಲಿಂದ ಬಾಟ್ಲಿ ಎಲ್ಲಿ ಒಂದು ಬಾಟ್ಲಿಯ ಎಗ್ ಬುರ್ಜಿ ಮಾಡಕ್ಕೆ ಏನೇನಾಗಿದೆ ಎಕ್ಸ್ಪ್ಲೇನ್ ಮಾಡು. ಎಣ್ಣೆ, ಆಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ ಇಲ್ಲ, ಮೆಣಸಿನ್ಕಾಯಿ ಇಲ್ಲ, ಒಣಮೆಣಸಿನ್ಕಾಯಿ. ಬಟ್ಟೆ ಹಿಡ್ಕೊ, ಹಿಂದೆ ಇದು ಬಟ್ಟೆ. ಚಾಕಲ್ಲಿ ಯಾರು ಇದು ಮಾಡ್ತಾರ ಅಲ್ಲಿ ಇದೈತಿ ಇಟ್ಕೊಳ್ಳೋ. ಅಲ್ಲಿ ಏನದು ಅಲ್ಲಲ್ಲ ಇವು ಇಕ್ಲ ಅಲ್ಲದೆ ಎತ್ಕೊಳ್ಳೋ. ಇಕ್ಲ ತಗೊಳ್ಳೋ, ಇಕ್ಲ ಹಿಡ್ಕೊ. ಮತ್ತೆ ನಿನಗೆ ರೊಟ್ಟಿ ದೇವಿ ಬೇಕಾ? ಇದೆ ತಗೊಳ್ಳೋ. ಗುಬ್ಳಾಸು ಅದು ಹಿಡ್ಕೊಳ್ಳೋದಾಗ ನಿನಗೆ ಇಕ್ಲ ಹಿಡ್ಕೊಳಕ್ಕೆ ಬರೋದಿಲ್ಲ. ಹಾಂ ಹಂಗೆ ಹಿಡ್ಕೊ. ಇದರಲ್ಲಿ ಅಂಗಡಿಗಳಲ್ಲಿ ಹೊಡೆದಾಕ್ತಾರಲ್ಲ ಅದು ಹೊಡೆದಾಕ್ ನೋಡೋದ. ಏನು ಪೆಪ್ಪರ್ ಪೌಡರು, ಪೆಪ್ಪರ್ ಪೌಡರು. ಇಕ್ಕಳ ತಗೊಳ್ಳೋ ಇಕ್ಕಳದ ಬಟ್ಟೆ ಹಿಡ್ಕೊಬಿಟ್ರ ಅಲ್ಲಿ ಕೈಯಲ್ಲೇ. ಇಲ್ಲಿ ನೋಡಿ ಇಬ್ರು ಕಿತ್ತಾಡ್ತಾವ್ರಿ. ಹೆಂಗಾಡ್ತದಳು? ಯಾವ ಇವೆಲ್ಲ ಇದ್ರಲ್ಲಿ ಹೊಡಿತಾರಲ್ಲ ಹೆಂಗ ಹೇಳು? ಬಾಂಡ್ಲಿಗೆನೆ ಕೊಟ್ಬಿಟ್ಟು ಸುಟ್ಕೊಬಿಟ್ಟ ಅದಕ್ಕೆ ಮೇಡಮ್ ಮರ್ತ್ಕೊಂಡು ಬಾಂಡ್ಲಿನ ಹಿಡ್ಕೊಬಿಡ್ತೀವಿ. ಅದಕ್ಕೆ ಈ ಇಕ್ಲದಲ್ಲಿ ಲೈಕ್ ಈ ಥರ ಹಿಡ್ಕೋಬೇಕು. ಏನೋ ಮಂಟೆನೇ ಹೊಡಿತಲ್ಲ. ಎಲ್ಗೋಲ್ಡು ಐಸ ಹೊಡಿತಾ ಇದೀಯಾ? ಕಿವುಚ್ಬಿಟ್ಟಿಯಾ ಒಳಿಕೆನೆ? ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಈ ಬಾಂಡ್ಲಿ ನೋಡಿ ಖಂಡಿತವಾಗಿ ಕಮೆಂಟ್ಸ್ ಮಾಡ್ತಾರೆ ಬಾಂಡ್ಲಿ ಎಲ್ಲಿತ್ತು ಅಂತ. ಹೊಡೆದಾಕೋ, ಕೆಚ್ಚಾಕೋ, ಮುರಿದಾಕೋ. ಎಗ್ ಬುರ್ಜಿ ಎಲ್ಲ ಇದು ಮಾಡಿಸ್ಬಿಡ್ತಾವನೆ, ಸೀಸ್ಬಿಡ್ತಾವನೆ. ಮಾಡ್ತೀನಿ ಅಂತ ಅಂದೆ ತಾನೆ. ನೀನೇ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಪಣಸಿನ್ಕಾಯಿ ಏನೋ ಮಾಡ್ತಿದೀಯಾ? ಅರ್ಶಿನ ಪುಡಿ ಹತ್ತ? ಅರ್ಶಿನ ಪುಡಿನೂ ಕೈ ಸಿಗಲಿಲ್ಲ ಅಲ್ಲಿ. ಅರ್ಶಿನ ಪುಡಿ ಎಲ್ಲ ಕೊಡು ಅಂತ ಹೇಳ್ತಾ ಇದ್ದೀನಿ ಅಲ್ಲಿ. ಅರ್ಶಿನ ಪುಡಿಯಾ? ಅಲ್ಲಿ ಇಲ್ವಾ? ಕಾಣಿಸಲ್ವಾ? ಅಲ್ಲೇ ಐತೆ ನೋಡು. ಅಲ್ಲಿರೋದೇನಂತಾರ ಅದನ್ನ. ಎಷ್ಟು ನೀಟಾಗಿ ಇಟ್ಟಿದ್ದೆ ಅಡುಗೆ ಮನೆನ. ಯಾವ್ದು ಡಬ್ಬಾಕ್ತೀನಿ ಅಂತ ಬಂದ್ಬಿಟ್ಟು ಎಲ್ಲ ಅದು ಗಿಡ್ಸ್ ಮಾಡ್ಬೋದು. ಏನು ಇದೊಳಗೆ ಅನ್ನನ ಹಾಕಿ ಕಚ್ಬಿಡ್ತೀವಿ. ರಾಣಿಗೆ, ನನಗೆ, ನಿನಗೆ 3 ಭಾಗ ಅಷ್ಟೇ. ನನಗೆ ಜಾಸ್ತಿ ಸ್ವಲ್ಪ. ಸಾಲ್ಟು ಇಲ್ಲಿಲ್ವಾ? ಅಲ್ಲಿ ಸಾಲ್ಟು ಮಾಡ್ಕೊಂಡು ತಗೋಬಾ. ತಟ್ಟೆಗೆ ಅನ್ನಕ್ಕೆ ಕೂತಿರ್ತೀನಿ. ಓಕೆನಾ? ನೀನು ಕಣ್ಣು ಹೋಯ್ತಾ ಅದೇ ಅಂದೆ ತಾನೆ? ಲೈಟ್ ಕಳಿಸ್ತೀವಿ ಸರಿ. ಕಣ್ಣು ಹೋಯ್ತಾ ಅದೇ ಅಂದೆ ತಾನೆ? ಫೋನ್ ಅಪ್ಪ ಔಟ್ ಮನೆ ಕಳಕ್ಕೆ ಅಂತ ನಿನ್ನ ಸಮಸ್ಯೆ. ಎಲ್ಕೊಂಡು ಇವೆಲ್ಲ ಆಗ್ಬೇಕು ಅಂತ ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ಹಾಕ್ತಾರೆ ಎಗ್ ರೈಸ್ಗೆ. ಇದು ಆಕ್ಚುಲಿ ಚೆನ್ನಾಗಿ ಎಗ್ ರೈಸ್ಗೆ ಹಾಕ್ತಾರೆ ಸರಿ. ನೀನು ಎಗ್ ರೈಸ್ ಮಾಡ್ಕೊತಿದ್ಯಾ? ಇದು ಎಗ್ ಬುರ್ಜಿ ಅಲ್ಲ. ನಾವು ಸ್ವಲ್ಪ ಎತ್ಬಿಟ್ಟಿರಕ್ಕಿಲ್ವಾ? ಇವಾಗ ಹೋಪ್ ಮಾಡ್ತಾವನೆ ಇವನು ದೊಡ್ಡಣ್ಣ. ರಾಣಿಗಿದು ಇದ್ರೊಳಗೆ ಹಾಕೊಂಡು ಏನು ಕಲಿಸ್ತೀಯ ಇವಾಗ? ಅಯ್ಯೋ ಎಲ್ಲಿ ನೋಡ್ಕೊಂಡ್ಕೊಂಡು ಇವೆಲ್ಲನೂ ನೀರು ಹಾಕ್ತಾರೇನೋ ಯಾರವನು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇಕ್ಲ ಕೊಟ್ಟಲ್ಲಿ ಇಕ್ಲ ಹಿಡ್ಕೊಳ್ಳೋ ಓಲಿ ಭಗವಂತ. ಇವ್ನು ಮಾಡೋ ಎಗ್ಬುರ್ಜಿನ ನಾನಂತೂ ಟೇಸ್ಟ್ ನೋಡೋಣ. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಿದೆ, ಆದರೆ ಏನೇನೋ ಹಾಕ್ಬಿಟ್ಟ. ಕೆಲವರು ಅದೇನೇನೋ ಹಾಕಿ ಏನೇನೋ ಮಾಡ್ತಾರಲ್ಲ, ಹಂಗೆ ಹಾಳಾಗಿ ಬುಳಕಲ್ಲಿ ಮಾಡ್ತಾವನೆ. ಟೇಸ್ಟ್ ನೋಡೋಣ ಹೆಂಗಿರ್ತದೆ ಅಂತ. ಇದಂತೂ ರಾಣಿ ಕಲಿಸ್ಕೊಟ್ರಂತೂ ಒಂದು ಅಗ್ಲು ತಿನ್ಕೊತಾನೆ. ಕೊತ್ತಂಬರಿ ಸೊಪ್ಪು ಇರೋದ್ರಲ್ಲಿ ಮಾಡ್ಬೇಕಾ?
ಕೊತ್ತಂಬರಿ ಸೊಪ್ಪು ಬಿದ್ದಿದೆ. ಕೊತ್ತಂಬರಿ ಸೊಪ್ಪು ಇಲ್ಲ. ನಾನು ಹೊಟ್ಟೆ ನೀನು ಎಗ್ ಬುರ್ಜಿ ಕೈಕ ಕುತ್ಕೊಳಕ್ಕಾಗಲ್ಲ, ನಾನು ಊಟ ಮಾಡ್ತೀನಿ. ಸಾಲ್ಟು ಸಾಲ್ಟ್ ಜಾಸ್ತಿ ಆಯ್ತಾ? ಬೇಕು, ಉಪ್ಪು ಬೇಕು ಗುಣ. ಟೇಸ್ಟ್ ನೋಡ್ತಾ ಇದ್ದೀನಿ ಗೈಸ್, ಕೈ ಕೊಟ್ಟವನೇ. ಉಪ್ಪು ಬೇಕು ಬೇಕು ಅಂತ ಸುರಿತಾನೆ ಅವನು ಅಷ್ಟೊತ್ತಿಂದ. ಏನೋ ಚೆನ್ನಾಗಿ ಅದೇ ಕಣ ಗೈಸ್. ಅಷ್ಟೊತ್ತಿಂದ ತೋರಿಸ್ಕೊಂಡ್ರೆ ಏನೇನು ಆಗ್ತಾ ಅಂತ ನೀವು ಕೂಡ ಹಾಕಿ. ಟೇಸ್ಟ್ ಚೆನ್ನಾಗಿದೆ. ನೀರು ಬರ ಅನ್ನ ಕಲ್ಸ್ಕೊ ತಿನ್ಕೊಳ್ಳೋಣ ಸಾಕು. ಹೋಗಿ ಎತ್ಕೊಬರ. ಏನು ನೀನು ಎಗ್ ಬುರ್ಜಿ ಮಾಡ್ತೀನಿ ಅಂದೆ, ಆಮೇಲೆ ಎಗ್ ರೈಸ್ ಥರ ಮಾಡ್ತಾ ಇದೀಯ, ಇವಾಗ ಎಗ್ ಸಾಂಬಾರು ಮಾಡ್ತಾವನಿ. ಇಲ್ಲ ಕಣ. ಫೈನಲ್ ಆಗಿ ಇದು ಎಗ್ ಗ್ರೇವಿನಾ? ಎಗ್ ಗ್ರೇವಿ. ನೀನು ಎಗ್ ಗ್ರೇವಿ ಯಾರ ತಿನ್ನು, ಏನಾರ ಅನ್ಕೋ. ಇದಕ್ಕೆ ಹೆಸರೇ ಇಲ್ಲ. ಇದು ರಾಣಿಗೋಸ್ಕರ ಮಾಡ್ತಾರದು. ರಾಣಿಗೆ 4 ಬಟ್ಟೆ. ಬಟ್ಟೆ ಇದು ಇದು ಹೇಳ್ಬೇಕು ಅಂದ್ರೆ ಇದು 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 ಪಾನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಇವನೇ ಗಾಯ್ಸ್, ಇವನೇ ಎಗ್ ರೈಸ್ ಮಾಡ್ತಾರವನೆ, ಎಗ್ ಬುರ್ಜಿ ಅದೇನು ಅಂತಾನೆ ಗೊತ್ತಿಲ್ಲ. ದಬಾಕ್ತಾವನೆ, ನನ್ನ ಅಡುಗೆ ಮನೆಯಲ್ಲೆಲ್ಲ ಗಲೀಜ್ ಮಾಡ್ತಾವನೆ. ತಿಕ್ ನಂತರ ಮಟನ್ ಹೊಡೆದು ಇದ್ರೊಳಗೆ ಹಾಕಿ ಮಡ್ಗವನೆ. ಬುಡ್ಲ ಸಾಕು, ಮಟನ್ ಬಾಯಿಗೆ ಸಿಗಾಗಿಲ್ವಾ? ಸುಮ್ಮನೆ ಮಿಕ್ಸಿಗೆ ಹಾಕಿ ಕರೆಕ್ಟ್ಗಳು ಹಿಂಗೆ ಮಾಡಿದ್ರು ಬಿಡು, ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಹಾಕೋಬಿಡು, ಇನ್ನೂ ಈಸಿ ಆಯ್ತದ ನಿನಗೆ. ಅಲ್ಲಿಲ್ದಾರ ಈ ಥರ ಮಸ್ಕೊಂಡು ತಿಂತಾರೆ. ಹುಚ್ಚ ಆಗೋಗವನೆ ಬಿಡು, ಹುಚ್ಚ ಸುಹಾಸ್. ಬಾ ಮಮ್ಮಿ, ಸ್ವಲ್ಪ ಟೇಸ್ಟ್ ಮಾಡ್ಬಾ ಹೆಂಗ್ ಮಾಡವನೆ ಅಂತ. ಇದು ಹೆಂಗ್ ಮಾಡವನೆ ಅನ್ನೋದು ಲಾಗ್ ಮಾಡಿದ್ದೀನಿ. ಹೆಂಗ್ ಮಾಡವನೆ ಅಂತ ನೀಟಾಗಿ ನೀನು ನೋಡ್ಕೋಬೋದು ಗೈಸ್. ಅನ್ನ ಮತ್ತೆ ಇತ್ತಾಗ ಬರೋ ಪಲ್ಯ 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 ಅಲ್ಲಿ ಕಾಳು ಗೊಜ್ಜು. ರಾಣಿ ಬೊಗಳುತ್ತಾಳ, ರಾಣಿಗೂ ಅನ್ನ ಕಲ್ಸಿ ಹಾಕ್ಕೊಡ್ಬೇಕಾಗಿತ್ತು. ಸಾಂಬಾರ್ ಅದು ಇದು ಎಗ್ ಬುರ್ಜಿ ಮಾಡ್ತೀನಿ ಅಂತಾನೆ ಹೋಗಿದ್ದವನು. ಎಗ್ ಬುರ್ಜಿಯಿಂದ ಅವನು ಏನೋ ಎಗ್ ರೈಸ್ ಮಾಡೋ ಥರ ಮಾಡ್ದ. ಅನ್ನ ಹಾಕ್ಬಿಟ್ಟು ಕಸ್ತಾನೇನೋ ಅನ್ಕೊಂಡೆ. ಹುಡಿ ಹಾಕವನೆ, ಖಾರದ ಪುಡಿ ಹಾಕವನೆ, ನೀರು ಹಾಕವನ್ ಕಣಮ್ಮ. ಅನ್ನು ಕಲ್ಸ್ಕೊ ತಿನ್ನಕ್ಕೆ ಏನಾನ ಮಾಡಿ ಏನಾನ ಒಟ್ನಲ್ಲಿ ಟೇಸ್ಟ್ ಚೆನ್ನಾಗತ್ತೆ ಕಣಮ್ಮ. ನಮ್ಮ ಅಪ್ಪ ಸಪೋರ್ಟ್ ಮಾಡ್ತಾವ್ರೆ ನೀರ್ ಹಾಕ್ಬೇಕು ಅಂತೆ. ಅಯ್ಯೋ, ಇವನಿಗೆ ಈ ಕಲೆ ಮೋಸ್ಟ್ಲಿ ನಮ್ಮ ಅಪ್ಪನಿಂದಾನೇ ಬಂದಿರ್ಬೇಕು. ಬಾ ತಿನ್ಬಲ್ಲ. ಆಯ್ತು ಗೈಸ್, ಟೇಸ್ಟ್ ನೋಡ್ತೀನಿ ಇವಾಗ ಹೆಂಗೈತೆ ಅಂತ. ಕಲ್ಸ್ಕೊಂಡು ತಿಂತ ಇದೆಯಲ್ಲ ಜಾಮೂನ, ಸುಟ್ಬಿಡ್ತು. ಟೇಸ್ಟ್ ನೋಡೋಣ ಬನ್ನಿ ಗೈಸ್ ಹೆಂಗೈತೆ ಅಂತ. ಸುಡ್ತೈತೆ ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರ್ತದೆ ಅಂತ. ಅವನು ಹಾಕತ್ತವನೇ. ನಾನು ಕಲ್ಸ್ಕೊತಾ ಇದ್ದೀನಿ, ನೋಡೋಣ ಟೇಸ್ಟ್ ಏನೋ ಸುಮಾರಾಗಿ ಚೆನ್ನಾಗೈತೆ. ಡಿಫ್ರೆಂಟ್ ಟೇಸ್ಟು, ನಾಟ್ ಬ್ಯಾಡ್. ಚೆನ್ನಾಗೇ ಇಲ್ಲ ಅಂತೇನಿಲ್ಲ, ಚೆನ್ನಾಗಿದೆ. ಇವತ್ತು ಮಾಡ್ಕೊಳ್ಳೋದನ್ನು ಪಾಪ ಒಂದೇ ಒಂಚೂರು ನೋಡು. ಯಪ್ಪ ನಿನ್ ಕೈ ಮುಗಿತೀನಿ, ನಿನ್ ಮೊಟ್ಟೆ ಬುಜ್ಜಿ ನೀನೇ ತಿನ್ನಪ್ಪ. ಗಾಯ ಸುಮ್ಮನೆ ತಿಂತಾವ್ರೆ, ನೋಡ ಬಾಡ್ಲೆಲ್ಲ ಖಾಲಿ ಮಾಡ್ತಾನೆ ಹೆಂಗೆ ಅಂತ. ಗೈಸ್ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ, ಚೆನ್ನಾಗಿದೆ ಗೈಸ್, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ತೋರಿಸಿದ್ದೀನಲ್ಲ ಅಷ್ಟೊತ್ತಿಂದ ಹೆಂಗೆ ಮಾಡ್ದ ಅಂತ. ಏನೇನೋ ಮಾಡಕ್ಕೆ ಹೋಗಿ ಏನೇನೋ ಮಾಡವನೆ, ಆದರೂ ತುಂಬ ಚೆನ್ನಾಗಿದೆ ಗೈಸ್. ಸಾಂಬಾರು ಹಾಕೋದು ನೋಡಿ ನೋಡಿ. ಬುರ್ಜಿ ತಿನ್ನು, ಬುರ್ಜಿ ಇಷ್ಟ ಆಗಿಲ್ಲ ಅನಿಸ್ತದೆ. ಸಾಂಬಾರು ತಿಂದ್ರೆ ಸಾಂಬಾರು ಟೇಸ್ಟ್ ನೋಡ್ತಾವನೆ. ಮಾಡಿದ್ದು ಎಗ್ ಬುರ್ಜಿ ಅಥವಾ ಎಗ್ ಏನೋ ಅದು ಗೊತ್ತಿಲ್ಲ. ಅದು ಮಾಡಿದ್ರೆ ತಗೊಬಂದಿಲ್ಲ, ರಾಣಿಗೆ ಹಾಕಿದಾವ ಬಟ್ಲಲ್ಲಿ ಒಂಚೂರು ಬಿಡ್ದಂಗೆ ತಿನ್ಕೊಂಬಿಟ್ಟವಳೆ. ಮೊಟ್ಟೆದು ಅಂತ ತಿನ್ಕೊಬಿಟ್ಟವಳೋ ಅಥವಾ ಅವ್ನು ಮಾಡಿ ಸೂಪರಾಗಿತ್ತು ಅಂತ ತಿನ್ಕೊಬಿಟ್ಟವಳು, ಒಂದು ಗೊತ್ತಿಲ್ಲ.